ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಇನ್ನೆಲ್ಲಿಗೆ ಹೋಗ್ತೀನಿ? ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ಊಟ್ಕಳಿಗೆ ಬನ್ನಿ. ಆ್ಯಂಡ್ ತುಂಬ ಜನ ಅಡ್ರೆಸ್ ಕೇಳ್ತಾ ಇದ್ರಿ. ಒಬ್ಬರು ಸಿಸ್ಟರ್ಗೆ ಇನ್ಸ್ಟಾಗ್ರಾಮಲ್ಲಿ ಅಡ್ರೆಸ್ಸು ಕೂಡ ನಾನು ಕೊಟ್ಟೆ, ಮೆಸೇಜ್ ಮಾಡಿದರು. ಹಾಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ. ಫಂಗಲ್ ಇನ್ಫೆಕ್ಷನ್ ಇರೋವಂಥವ್ರಿಗೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್, ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಆ್ಯಂಡ್ ಹೇರ್ ಪ್ರಾಬ್ಲಮ್ಸ್ ಇರೋರಿಗೆ ಡಾಕ್ಟರ್ ರಾಘವೇಂದ್ರ ಸರ್ ಅಂತ ಹೇಳಿ ಅವರೇ ಟ್ರೀಟ್ಮೆಂಟ್ ಮಾಡೋದು. ಎರಡು ಸ್ಕಿನ್ ಆ್ಯಂಡ್ ಹೇರ್ ಅಷ್ಟೇ ನಾವು ನೋಡೋದು. ನನಗೆ ಪರವಾಗಿಲ್ಲ, 70% ಒಂದು ಸ್ವಲ್ಪನೂ ಕಡ್ತಾ ಇಲ್ಲ. ಮಾರ್ಕ್ಸು ಕೂಡ ಹೋಗಿದೆ, ಬಟ್ ಇನ್ನೂ ಇದೆ ಮಾರ್ಕ್ಸು ಬ್ಲ್ಯಾಕ್ ಥರ. ಸೊ ಬನ್ನಿ, ಸಾಧ್ಯವಾದರೆ ಡಾಕ್ಟರ್ ಹತ್ರ ಮಾತಾಡಿಸ್ತೀನಿ. ಸರ್ ಯೂಟ್ಯೂಬ್ ಇದೆ ಸರ್, ಈ ಥರ ಹೇಳಿ ಹೆಲ್ಪ್ ಆಗುತ್ತೆ ಅಂತ. ಸೊ ಅವ್ರು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಹಾಗೆ ಅದು ಅಡ್ರೆಸ್ಸು ಮತ್ತು ಕ್ಲಿನಿಕ್ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಮೈಸೂರಲ್ಲಿರೋರೇ ಇಬ್ಬರು ನನಗೆ ಮೆಸೇಜ್ ಮಾಡಿ ಅಡ್ರೆಸ್ ತೊಗೊಂಡ್ರು ಎಲ್ಲಿದೆ ಅಂತ ಹೇಳಿ. ಹಾಗಾಗಿ ಹೆಲ್ಪ್ ಆಗುತ್ತೆ ಅಂತ. ನಮ್ಮ ಮಮ್ಮಿಯವರು ಟೀ ಇಡ್ತಿದ್ದಾರೆ. ಟೀ ಇಡ್ತೀನಿ, ಕುಡಿತೀಯಾ ಅಂತ ಹೇಳಿದ್ರೆ ಏನು ಹೇಳೋಕ್ಕಾಗುತ್ತೆ? ಹಸಿ ತಿನ್ನು. ಕಬಾಬ್ ಮಾಡೋದಂದ್ಬಿಟ್ಟು ಕೃತಿಗೆ ಇಟ್ಟೆ, ಅದು ಮಾಡಲೇ ಇಲ್ಲ. ನಮ್ಮಮ್ಮ ಟೀ ಇಡ್ತದೆ ಫ್ರೆಂಡ್ಸ್. ಇವಾಗ ಟೀ ಕುಡ್ಕೊಂಡು ಹೊರಡೋದೇನೆ ಕೆಲಸ. ಏನಕ್ಕಂತ ಹೇಳಿದ್ರೆ ಮಳೆ ಇದೆಯಲ್ವಾ. ಸೊ ಲಾಸ್ಟ್ ಟೈಮು ಲೇಟ್ ಆದಾಗ ನಾನು ಡಾಕ್ಟರ್ಗೆ ಹೇಳಿದೆ, ಸರ್ ನಾನು ಈ ಥರ ದೂರ ಸಾಲಿಗ್ರಾಮದಿಂದ ಬರೋದು, ನನ್ನ ಮನೆಗೆ ಹೋಗೋದು 10 ಗಂಟೆ ಆಗುತ್ತೆ ಅಂತ. ಬಿಕಾಸ್ ನಾನು ಹಾಸ್ಪಿಟ್ಲಲ್ಲಿ ಅವ್ರ ಮೀಟ್ ಮಾಡಿದಾಗ 8 ಗಂಟೆ. ಬಿಕಾಸ್ ಭೂಮಿಕಾ ಸಿಸ್ಟರ್ನ ನೋಡೋಕೆ ಹೋಗಿದ್ನಲ್ವ, ಹಾಗಾಗಿ ಲೇಟ್ ಆಯಿತು. ಅದಕ್ಕೆ ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು ನನಗೆ. ಸೊ ಇದೊಂದು ವಿಸಿಟಿಂಗ್ ಕಾರ್ಡ್, ಸಾಯಿರಾಮ್ ಫಾರ್ಮ್ ಅಂತ. ಸೊ ಇದೆಲ್ಲೋ ಸಬರ್ ಬಸ್ ಸ್ಟಾಪಿಂದ ಏನೋ ಹೇಳಿದ್ರಪ್ಪ, ಹಳೇ ಫಿಲ್ಮ್ ಥಿಯೇಟ್ರ್ ಹತ್ರ ಇದೆ. ಸೊ ಡೇ ಟೈಮಲ್ಲಿ ನೋಡ್ತೀನಿ, ಬಟ್ 10 ಮೆಂಬರ್ಸ್ ಅಷ್ಟೇ ವಿಸಿಟಿಂಗ್ ಇರುತ್ತೆ. ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ ಡೇ ಟೈಮಲ್ಲಿ ಅಂದರು. ಸೊ ಅವರಿಗೆ ಏನೋ ಕಾರ್ತಿಕ್ ಅಂತ ಇದೆ. ಕಾರ್ತಿಕ್ ಅವರು ನಿನ್ನೆಯಿಂದ ಕಾಲ್ ಮಾಡಿದೆ. ನಿನ್ನೆ ಸಂಡೇ ಪಾಪ ರಜಾ ಇದೆ. ಮಾರ್ನಿಂಗ್ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ. ಈಗ ಒಂದು 1 ಅವರಲ್ಲಿ ಅವರೇ ಕಾಲ್ ಮಾಡಿದರು. ಆ್ಯಂಡ್ 1 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಕರೆಕ್ಟಾಗಿ 1 ಗಂಟೆಗೆ ಬರಬೇಕಂತೆ, ಇಲ್ಲಾಂದರೆ ಡಾಕ್ಟರ್ ಸಿಗಲ್ವಂತೆ. ಸೊ ಸಿಕ್ಕಿಲ್ಲ ಅಂದರೆ ಮಾಮೂಲಿ ಅಲ್ಲಿ ಊಟಕಳ್ಳಿ ಇನ್ನೊಂದು ಕ್ಲಿನಿಕ್ ಇದೆಯಲ್ಲ ಚಿಕ್ಕದು, ಅಲ್ಲಿ 5:30 ಬರ್ತಾರೆ, ಅಲ್ಲಿ ಮೀಟ್ ಮಾಡಬೇಕಾಗುತ್ತೆ ಅಂದರು. ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಮನೇಲೇ 9:36, ಇನ್ನೊಂದು 5 ಮಿನಿಟ್ಸ್ ಟೀ ಕುಡಿದ್ಬಿಟ್ಟು ಹೊರಡ್ತೀನಿ. ನಮ್ಮಮ್ಮ ಶೀತಕ್ಕೂ ಏನಾದ್ರು ನೋಡ್ತಾರೆ ಕೇಳ್ಕವ ಅಂತ ಐತೆ, ಅದಕ್ಕೆ ಹೇಳ್ತಿದ್ದೀನಿ. ಅವ್ರ ಸ್ಕಿನ್ನು ಮತ್ತು ಹೇರ್ ಅಷ್ಟೇ ನೋಡೋದಮ್ಮ, ಏನೋ ನೋಡಿಲ್ಲ ಅಂತ. ಗೋಲ್ಡ್ ಇಯರಿಂಗ್ ಏನೋ ಹಾಕ್ಕೊಳ್ಳಿಲ್ಲ. ಸೊ ಇದು ಸಿಲ್ವರ್ದು ಹಾಕ್ಕೊಂಡೆ, ಬಿಕಾಸ್ ಇದು ನನ್ನ ಫೇವ್ರೆಟ್ ಓಲೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಸ್ವಲ್ಪ ಕೊಡಮ್ಮ, ಅರ್ಧ ಲೋಟ ಕೊಡು ಅಂತ ಹೇಳಿದ್ದು. ಇದು ಪ್ರೋಟೀನ್ ಇದ್ದಂಗೆ. ಇವಾಗ ಏನೇನು ಹಾಕೋತೀನಿ ಅಂದರೆ ಛತ್ರಿ ಮತ್ತು ಪರ್ಸ್ ಮತ್ತು ವಿಸಿಟಿಂಗ್ ಕಾರ್ಡ್. ಆ್ಯಂಡ್ ಇದು ಡಿಸ್ಕ್ರಿಪ್ಷನ್ ಅಂದರೆ 2 ಸಲನೂ ನೋಡ್ದೆ ಇದೆ, ಇದರಲ್ಲೇ ಬರೆದಿದ್ದಾರೆ ಮೆಡಿಸನ್ನು ಮತ್ತು ಏನು ಅಂತ ಡೀಟೇಲ್ಸು. ಸೊ ಇದನ್ನು ಮಿಸ್ ಮಾಡಿದ್ರೆ ನಾನು ಹೋಗಿದ್ದು ವ್ಯರ್ಥ ಅಂತ ಹೇಳಿ ಇದನ್ನು ಹಾಕೋಬೇಕು. ಛತ್ರಿ ಮತ್ತು ಪರ್ಸ್, ಒಂದು ಸ್ವೆಟರ್ ಎಲ್ಲನೂ ಹಾಕ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಡ್ರೆಸ್ ಮ್ಯಾಚಿಂಗ್ ನಂದು ಆಲ್ಮೋಸ್ಟ್ ಹಿಂಗೆ ಆಗುತ್ತೆ. ಯಾವಾಗಾದರೂ ನಾನು ಏನೇ ತೊಗೊಳೋದಾದರೂ ಮ್ಯಾಚಿಂಗ್. ಆವಾಗ ಮುಂಚೆ ಹಂಗೆ ಆಗ್ತಿತ್ತು. ಸಂತು ಶರ್ಟ್ ಹಾಕ್ಕೊಳ್ಳೋದಕ್ಕೂ ನಾನು ಡ್ರೆಸ್ ಹಾಕ್ಕೊಳ್ಳೋದಕ್ಕೂ ಅಂದರೆ ಹಾಕ್ಕೊಳ್ತಾ ಇರಲಿಲ್ಲ, ಸುಮ್ಮನೆ ಹಾಕ್ಕೊಳ್ಳೋವು, ಮ್ಯಾಚಿಂಗ್ ಆಗಿಬಿಡೋದು. ಇಲ್ಲಿ ನೋಡಿ, ನಂಗೆ ಒಂದು ಹಾಡು ಹೇಳ್ತು, ಏನು ನಿನ್ನ ನೋಡುತ್ತಾ ನಾ ಮೂಕ ವಿಸ್ಮಿತ, ವಿಶೇಷವಾಗಿದೆ ಬಡಪಾಯಿಯ ಖುಷಿಯಾಯಿ ಮಿಡಿತ, ನಾ ಮೂಕ ವಿಸ್ಮಿತ. ಓಕೆ ಬನ್ನಿ ಓಡೋಣ. ಸಾಂಗು ಸಾಕು, ಟೀ ಕುಡ್ದಿಲ್ಲ ಫ್ರೆಂಡ್ಸ್, ಇನ್ನು ಅಮ್ಮ ಹೋಗಿತ್ತದೆ. ಮತ್ತೆ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಂ, ದುಡ್ಡು ಕೊಡು. ಸರಿ ಕಣಮ್ಮ. ಹೊರಟೆ ಫ್ರೆಂಡ್ಸ್. ಚಪ್ಪಲಿ ಎಲ್ಲ ಅಲ್ಲಿ ಬೆಂಗಳೂರಲ್ಲಿ ಒಂದು 5 ಜೊತೆ ಇದ್ದು, ಅದರಲ್ಲಿ ಒಂದು 2-3 ಜೊತೆ ಕಚ್ಚಾಕಿರುವಂತೆ ಇಲಿಗಳು. ಒಂದು 4-5 ಜೊತೆ ಎತ್ತಿಟ್ಟಿದ್ರು, ಅದು ತಗೊಬಂದಿದ್ದೀನಿ. ಅಲ್ಲೊಂದು ಬಿಡಿ ಕೃತದು ಸರಸ್ವತಿ ಪೂಜೆ ಇತ್ತಲ್ಲ, ಅವತ್ತು ಹಾಕೊಂಡೋಗಿ ಗಲೀಜಾಗೈತೆ, ಅದನ್ನು ತೊಳೆದೇ ಇಟ್ಟಿಲ್ಲ ನೋಡಿ. ಇದೊಂದು ಡ್ರೆಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ಲಿಪ್ಪರ್ ಪುಟ್ಟೈತೆ, ಅವ ಹಾಕೊಳ್ಳೋ ಇದೇ ಬರೋದಿಲ್ಲ. ಈಗ ಎಮರ್ಜೆನ್ಸಿಗೆ ಅರ್ಜೆಂಟ್ ಹೊರಡ್ತಾ ಇರ್ತೀನ, ಆವಾಗ ಚೀಲದಲ್ಲಿರವ ತೆಗಿಯೋದೇ ಇಲ್ಲ. ಆಗ ಸುಮ್ಮನೆ ಇಲ್ಲಿ ಯಾವಿರ್ತಾವೆ ಒಂದು ಜೊತೆ ಅವನೇ ಹಾಕ್ಕೊಂಡು ಹೋಗ್ತೀನಿ. ನಾನು ಮುಂಚೆ ಇನ್ನೂ ಚೆನ್ನಾಗಿ ಸ್ಟೈಲ್ ಮಾಡ್ತಿದ್ದೆ ಫ್ರೆಂಡ್ಸ್, ಎಲ್ಲನೂ ಬಿಟ್ಬಿಟ್ಟಿದೆ. ಬಟ್ ಇವಾಗ ಮತ್ತೆ ನನ್ನ ಖುಷಿಗೆ
ಸೊ ಯಾರನ್ನು ಕಟ್ಕೊಂಡೇನೋ ನಾವು ಚೆನ್ನಾಗಿರೋಣ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಪಟ 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 ಅಂತ ಹೋಗುವ. ಯಾವ್ದಾದ್ರು ಬೈಕ್ ಅಥವಾ ಆಟೋ ಏನು ಸಿಗುತ್ತೆ ಅದಕ್ಕೆ. 1/4 ಗಂಟೆ ವೆಯ್ಟ್ ಮಾಡಿದೆ ಫ್ರೆಂಡ್ಸ್. ಯಾವುದೋ ಒಂದು ಹುಡುಗ ಬತ್ತು. ಪುಟ ಸಾಲಿಗ್ರಾಮ್ ಕೊಯ್ತೀಯಪ್ಪ ಅಂದೆ, ನಿಲ್ಲಿಸ್ತು. ನೋಡಿದ್ರೆ ಕಾಲೇಜ್ ಹುಡುಗ ಅಂತೆ, ಚಿಕ್ಕ ಹುಡುಗ. ಏನಪ್ಪ ಡೈಲಿ ಇದರಲ್ಲೇ ಹೋಗ್ತೀಯ ಬೈಕಲ್ಲಿ ಅಂತ ಅಂದೆ. ಅದಕ್ಕೆ ಇಲ್ಲ ಅಕ್ಕ, ಬಸ್ಸು ಹೋಗ್ಬಿಡ್ತು, ಇವತ್ತು ಲೇಟ್ ಆಯಿತು, ಹಾಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೆ ಅಂತು. ಹೇಗೋ ಲೇಟ್ ಆಗುತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಹುಡುಗ ಕರೆಕ್ಟ್ ಟೈಮಿಗೆ ಬಂತು. ನೋಡಿ ಆ ಹುಡುಗನ ಎಕ್ಸ್ಪ್ರೆಷನ್ ನೋಡಿ ನೀವು. ಒಂಚೂರು ಬಸ್ ಸ್ಟಾಪ್ ತನಕ ಬಿಟ್ಕೊಡ್ತೀಯ ಅಂದೆ. ಅಕ್ಕ ಕಾಲೇಜ್ಗೆ ಹೋಗ್ಬೇಕು ಕಣಕ್ಕ, ಲೇಟ್ ಆಯ್ತದೆ ಅಂತ ಕ್ಯೂಟಾಗಿ ಅಂತು. ಸರಿ ಕಣಪ್ಪ ಹೋಗು, ಇಲ್ಲಿಗೆ ಬಿಟ್ಕೊಟ್ರೆ ಅದೇ ಹೆಚ್ಚು ಅಂದ್ಬಿಟ್ಟು ಥ್ಯಾಂಕ್ಸ್ ಕಣಪ್ಪ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಹುಡುಗ ನೋಡ್ತಾ ಇದ್ದೆ, ಇವ ಅಕ್ಕ ಯಾಕೆ ನನ್ನನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಅಂತ. ಸೊ ನನಗೆ ಹೆಲ್ಪ್ ಮಾಡಿದ್ದು ಯಾರು ಅಂತ ತೋರಿಸ್ಬೇಕು ತಾನೇ. ಅದಕ್ಕೆ ಆ ಹುಡುಗ PU ಓದ್ತಾಯಿತ್ತಂತೆ, ನಮ್ಮ ಪಕ್ಕದೂರಂತೆ. ನಾನು ನಮ್ಮೂರು ಅಂತ ಗೊತ್ತಿಲ್ಲ, ಸುಮ್ಮನೆ ಅಡ್ಡೆ ಆಗ್ತೆ. ಯಾವ ಊರಪ್ಪ ಅಂದಿದ್ದಕ್ಕೆ ಕುಲ್ಮೆ ಹೊಸೂರು ಅಂತು. ಏನಪ್ಪ ಓದ್ತಿದ್ಯಾ ಅಂದೆ. PU ಕಣಕ, ಆರ್ಟ್ಸು, ಬಸ್ಸಿಗೆ ಲೇಟ್ ಆಗೋಯ್ತು, ಅದಕ್ಕೆ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂತು. ಸೊ ಇವಾಗ ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್. ಮೈಸೂರು ಬಸ್ ಹತ್ತಬೇಕು. ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ನನಗದು ಏನು ಬಂದದು ರೋಗ. ಕ್ಯಾಶ್ ಹಾಕ್ಕೊಂಡೆ, ಮತ್ತು ATM ಕಾರ್ಡು, ಪ್ಯಾನ್ ಕಾರ್ಡು ಅದು ಮಾಮೂಲಿ ಇರುತ್ತೆ. ಇನ್ನೇನು ಹಾಕ್ಕೊಂಡೆ, ಡಾಕ್ಟ್ರು ಕೊಟ್ಟಿದ್ದು ಡಿಸ್ಕ್ರಿಪ್ಷನ್ ಇದು ಚೀಟಿ ಎಲ್ಲ ಹಾಕ್ಕೊಂಡೆ, ಪರ್ಸ್ ಹಾಕ್ಕೊಂಡೆ, ಸ್ಪೆಟ್ರು, ಬಿಸಿನೀರು ಮತ್ತು ಒಂದು ಛತ್ರಿ ಎಲ್ಲನೂ ಹಾಕ್ಕೊಬಂದೆ. ಮೇಯ್ನ್ ಬೇಕಾಗಿರೋದನ್ನೇ ಮರ್ತ್ಕೊಬಂದ್ಬಿಟ್ಟಿದ್ದೀನಿ. ಏನು ಗೊತ್ತಾ, ಆಧಾರ್ ಕಾರ್ಡು. ನಾನು ಆ್ಯಕ್ಚುಲಿ ಇದೇ ಪರ್ಸ್ ಯೂಸ್ ಮಾಡೋದು. ಆಧಾರ್ ಕಾರ್ಡ್ ಈ ಪರ್ಸ್ ಒಳಗೇ ಇರುತ್ತೆ. ಈಗ ಯಾಕೋ ನೆನಪಾಯ್ತಲ್ಲ ಅಂತ ಹೇಳಿ ನೋಡಿದ್ರೆ ಆಧಾರ್ ಕಾರ್ಡೇ ಕಾಣ್ತಾ ಇಲ್ಲ. ಅದಕ್ಕೆ ಜೆರಾಕ್ಸ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಂದು ಛತ್ರಿನೇ ಇದು ಕ್ಲೋಸ್ ಮಾಡಿಲ್ಲ, ಮೊಬೈಲಲ್ಲಿ ಮಾತಾಡ್ಕೊಂಡು ಹಂಗೆ ಇದ್ದೀನಿ. ಇದು ನೋಡಿ, ಇದೊಂದು ಜೆರಾಕ್ಸು, ಅದು ಒಂದು ಸೈಡ್ ಜೆರಾಕ್ಸು. ಕಲರ್ ಜೆರಾಕ್ಸ್ಗೆ 10 ರೂಪಾಯಿ ತಗೊಂಡ್ಬಿಟ್ಟೆ. 10 ರೂಪಾಯಿ ಕೊಟ್ಟೆ, ಸರಿ ಹೋಯ್ತು ಅಂತವ್ರೆ ಅಂದೆ. ಅದಕ್ಕೆ ಜೆರಾಕ್ಸೇ 3 ರೂಪಾಯಿ ಆಗೈತೆ, ಕಲರ್ ಜೆರಾಕ್ಸು 10 ರೂಪಾಯಿ. ಜಾಸ್ತಿ ಆಗಲಿಲ್ವಾ ಏನೋಪ್ಪ. ಆಧಾರ್ ಕಾರ್ಡ್ ಮರ್ತ್ಕೊಬಂದ್ಬಿಟ್ಟು 10 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡಿಸ್ಕೊಂಡಂಗೆ ಆಯಿತು. ಪಿರಿಯಾಪಟ್ಟಣ ಬಸ್ ಬರುತ್ತೆ ಫ್ರೆಂಡ್ಸ್. ನಾನು ಹೋಗ್ಬೇಕಾಗಿರೋದು ಮೈಸೂರಿಗಲ್ವಾ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಡೈರೆಕ್ಟ್ ನಾನ್ ಸ್ಟಾಪ್ ಮೈಸೂರು ಬಸ್ ಸಿಕ್ತು. ನಾನ್ ಸ್ಟಾಪ್ ಅಂತ ಹತ್ತದೆ, ಬಟ್ ಅದೇನೋ ನಿಧಾನಕ್ಕೆ ಹೋಯ್ತು. ನನಗೆ ಲೇಟಾಗೇ ಹೋಯ್ತು. ನೋಡಿ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ. ಆಲ್ರೆಡಿ 11 ಗಂಟೆ ಆಗಿದೆ. ಮೈಸೂರು ಬಸ್ ಹತ್ತು ಕೂತಿದ್ದೀನಿ. ಸೀಟ್ ಸಿಕ್ತು, ಹೆಂಗೋ ತಾತ ಪಕ್ಕ ಕೂತಿದ್ದೀನಿ. 1 ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು, ಡಾಕ್ಟರ್ ಅಪಾಯಿಂಟ್ಮೆಂಟು. ಲೇಟ್ ಆಗೋಯ್ತು. ಆನ್ ಟೈಮ್ ರೀಚ್ ಆಗ್ತೀನ ಇಲ್ವಾ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್ ಆಲ್ಮೋಸ್ಟ್ 2 ರೂಟ್ ಕಡೆಯಿಂದ ಹೋಗ್ತವೆ. ಒಂದು ಮಿರ್ಲೆ ಮಾರ್ಗವಾಗಿ ಹೋಗ್ತಾರೆ, ಮಿರ್ಲೆ KR ನಗರ ಕಡೆ. ಇನ್ನೊಂದು ಚುಂಚನಕಟ್ಟೆ KR ನಗರ ಕಡೆ ಮೈಸೂರಿಗೆ ಹೋಗ್ತಾರೆ. ಆಲ್ಮೋಸ್ಟ್ ಚುಂಚನಕಟ್ಟೆಯಿಂದನೇ ಜಾಸ್ತಿ ಹೋಗೋದು. ಇದು ಚುಂಚನಕಟ್ಟೆ ಫಾಲ್ಸು ನೋಡ್ತಾ ಇರ್ಬೋದು. ನಮಗೆ 10 ಕಿಲೋಮೀಟರ್ ಆಗ್ಬೋದೇನೋ ನಮ್ಮೂರಿಂದ. ಮುಂದಿನ ದಿನಗಳಲ್ಲಿ ಚುಂಚನಕಟ್ಟೆ ವ್ಲಾಗ್ನು ಕೂಡ ಮಾಡ್ತೀನಿ. ಹಾಗೆ ಇಲ್ಲಿ ಬರ್ಬೇಕಾದ್ರೆ ಬಿಳ್ಕೆರೆ ಹತ್ರ ಮಧುಗೌಡ ಅವ್ರದ್ದು ಇದು ನೋಡಿದೆ, MS ಗೋಲ್ಡ್ದು. ಯಾಕಂದರೆ ನಾವು ತುಂಬ ವರ್ಷದಿಂದ ಅವ್ರ ವೀಡಿಯೋಸ್ನ ನೋಡ್ತೀನಿ, ಹಾಗಾಗಿ. ಬಸ್ ಸ್ಟಾಪಿಗೆ ಬಂದೆ. ಆಲ್ರೆಡಿ 1 ಗಂಟೆ 9 ನಿಮಿಷ ಆಗೋಗೈತೆ. 1 ಗಂಟೆ ಗೋವಿಂದ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಕರೆಕ್ಟಾಗಿ 1 ಗಂಟೆಗೆ ಬರಬೇಕು ಅಂದಿದ್ರು ಅವರು. ಬಟ್ ಓಲೋ ಬುಕ್ ಮಾಡಿದ್ದೀನಿ. ಓಲೋದವ್ರು ಕಾಲ್ ಮಾಡ್ತಾ ಇದ್ದಾರೆ. ನಾನು ಓಲೋಗೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಏನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ಡ್ರಾಪ್ ಲೊಕೇಶನ್ ಹಾಕತ್ತಕ್ಕೆ ಪಿಕಪ್ ಲೊಕೇಶನ್ ಹಾಕ್ಬಿಟ್ಟಿದ್ದೀನಿ. ಪಿಕಪ್ ಲೊಕೇಶನ್ಗೆ ಡ್ರಾಪ್ ಲೊಕೇಶನ್ ಹಾಕ್ಬಿಟ್ಟು ಒಂದು ಸಲ ಕ್ಯಾನ್ಸಲ್ ಮಾಡಾಕ್ತೆ. ಈಗ 2ನೇ ಸಲ ಮತ್ತೆ ತಲೆ ಕೆಡಿಸ್ಕೊಂಡು ಮತ್ತೆ ಬುಕ್ ಮಾಡಿ ಅವ್ರು ಇಲ್ಲೇ ನಿಂತಿರಿ ಮೇಡಮ್ ಬರ್ತೀನಿ ಅಂತ ಅಂದರು. ಸೊ ಟೈಮ್ ಬಂದು 1:19. ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸಾಕು, ಅರ್ಧ ಗಂಟೆ ಲೇಟ್ ಆಯಿತು ಅಂತ ಹೇಳಿ. ಏನಾದರೂ ಒಂದೊಂದಾಗುತ್ತೆ ಫ್ರೆಂಡ್ಸ್. ನನಗೆ 9:30 ಮನೆ ಬಿಟ್ಟಿದ್ದೀನಿ ನೋಡಿ. 1:20 ಆದರೂ ಇಲ್ಲೇ ನಿಂತಿದ್ದೀನಿ. ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇನೇ ಹಾಸ್ಪಿಟ್ಲು ಇರೋದು. ಬಟ್ ಹೋಗೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ನಡ್ಕೊಂಡು ಹೋದರೆ 11 ನಿಮಿಷ ಅಂತ ತೋರಿಸ್ತೈತೆ ಮ್ಯಾಪಲ್ಲಿ. ಬಟ್ ನಂಗೆ ನಡ್ಕೊಂಡು ಹೋಗೋಕೆ ಅಡ್ರೆಸ್ಸೇ ಗೊತ್ತಿಲ್ವಲ್ಲ. ಆಟೋದವ್ರು ಬರ್ತೀನಿ ಅಂತ ಅಂದರು. ಅದು ಎಲ್ಲಿ ಬರ್ತಾವ್ರು ಏನು. ಓಲೋ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. 10 ರೂಪಾಯಿ ಟಿಪ್ಸ್ ಹೊಡೆದೆ ಫ್ರೆಂಡ್ಸ್. ಅದಕ್ಕೆ ಆಟೋ ತಗೋತು, ಇಲ್ಲಾಂದರೆ ತಗೊಳ್ತಾ ಇರಲಿಲ್ಲ. ಫಸ್ಟ್ ನೋಡ್ದೆ 46ಗೆ ತಗೊಳ್ಳಿಲ್ಲ. ಇಂದ ಟಿಪ್ಸ್ ಅಂತ ಬರುತ್ತಲ್ಲ, ಆಗ 10 ರೂಪಾಯಿ ಆ್ಯಡ್ ಮಾಡಿದ್ರೆ ತಗೊಂಡ್ರು. ಸೊ ಬೇಗ ಇದು ಸಾಯಿ ಫಾರ್ಮ್ ಅಂತ ಇಲ್ಲೇ ಸಾಯಿರಾಮ್ ಫಾರ್ಮ್. 64 ರೂಪಾಯಿ ಫ್ರೆಂಡ್ಸ್. 10 ರೂಪಾಯಿ ಟಿಪ್ಸು ಅಂತ ಹೊಡೆದೆ, ಅದೆಲ್ಲ 20 ರೂಪಾಯಿ ಆಗ್ಬಿಟ್ಟೈತೇನೋ. ಇಲ್ಲಿಗೆ ಬಂದೆ. ಇಲ್ಲಿ ಕಾರ್ತಿಕ್ ಅನ್ನೋರಿಗೆ ಕಾಲ್ ಮಾಡಿದ್ದೆ. ಸೊ ಇದೆ ಅಂತೀನಿ ಅಂದ್ಕೊಂಡಿದ್ದೀನಿ, ಕೇಳೋಣ ಬನ್ನಿ.
ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿತ್ತಲ್ವ, ಸೊ ಅರ್ಧ ಗಂಟೆ ಲೇಟಾಗಿ ಬಂದುಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಸೊ ಟೋಕನ್ ತಗೋತಾ ಇದ್ದೀನಿ, ಅಮೌಂಟ್ ಕೊಟ್ಬಿಟ್ಟು ನನ್ನ ಟೋಕನ್ ನೋಡಿದ್ರೆ ನಮಗೆ ಮಾಡ್ಕೊಂಡು ಬರುತ್ತೆ. ನಂಬರ್ 8 ಟೋಕನು. ಸೊ ವೆಯ್ಟ್ ಮಾಡಬೇಕು. ಒಂದು 4 ಜನ ಇದ್ದಾರೆ ಪೇಷಂಟ್ಸ್, ವೆಯ್ಟ್ ಮಾಡೋಣ. ಇದು ಬರೀ ಮಾರ್ಕ್ ಅಷ್ಟೇ ಉಳಿದಿರೋದು. ಮಾರ್ಕ್ ಅಂದ್ರೆ ಗೊತ್ತಾಯ್ತಲ್ಲ. ಇನ್ನಂದ್ರೆ ಎಷ್ಟು ಪರ್ಸೆಂಟ್ ವಾಸಿಯಾಗಿದೆ ಸರ್? ಮೋಸ್ಟಲ್ಲಿ ಓದಂಗೆ ಇದು. ಆ್ಯಕ್ಚುಲಿ ಅವ್ರದ್ದೇನೋ ರೂಲ್ಸ್ ಇದೆಯಂತೆ ಗೌರ್ಮೆಂಟಿಂದ, ಎಲ್ಲೂ ಕೂಡ ಏನು ಹೇಳಬಾರ್ದು, ಮಾತಾಡಬಾರ್ದು ಅಂತ. ಬಿಕಾಸ್ ಅವರು ಟೀಚರ್ ಅಂತೆ. ಸೊ ಮೆಡಿಕಲ್ ಕಾಲೇಜಲ್ಲಿ ಪಾಠ ಮಾಡೋರು. ನನಗೆ ನಿಜ ಗೊತ್ತಿರಲಿಲ್ಲ. ಡಾಕ್ಟರ್ ಅಂದರೆ ಟೀಚರ್ ಅಂದರೆ ಇದು ಪಾರ್ಟ್ ಟೈಮ್ ಥರ ಅವ್ರು ವರ್ಕ್ ಮಾಡೋದು. ಇಲ್ಲಿ ಒಂದು ಅರ್ಧ ಗಂಟೆ ಬಂದಿರ್ತಾರಂತೆ. ಇದು ಸಾಯಿ ಫಾರ್ಮಲ್ಲಿ ಇಲ್ಲೊಂದು ಅರ್ಧ ಗಂಟೆ 1 ಅವರ್ ವರ್ಕ್ ಮಾಡಿ ಸೊ ಅಲ್ಲಿ ಹೋಗ್ತಾರಂತೆ. ಅಲ್ಲಿ ಟೀಚರ್ ಕೆಲಸ ಮುಗಿಸ್ಕೊಂಡು ಆನಂತರ ಅಲ್ಲಿ ಊಟದಲ್ಲಿ ಬಂದು 5:30 ಇಂದ 8:30 ತನಕ ನೋಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಜಾಸ್ತಿ ಮಾತಾಡಲಿಲ್ಲ. ಬಟ್ ನಂದು ಏನಿದೆ ಅಂತ ಹೇಳಿದ್ರೆ ಇವಾಗಲೇ ಹೇಳ್ತೀನಿ. ಸೊ ನಂದು 70% ಹುಷಾರಾಗಿತ್ತು ಫಂಗಲ್ ಇನ್ಫೆಕ್ಷನು. ಇವಾಗ ಬಂದು ಸೊ 100% ಹುಷಾರಾಗಿದೆ. ಏನಿದ್ರು ಇನ್ನು ಮಾರ್ಕ್ಸ್ ಅಷ್ಟೇ ಇದೆ. ಆ ಒಳಗಡೆ ಹುಳಗಳಿರುತ್ತಲ್ಲ, ಹುಳಗಳು ಏನೂ ಇಲ್ಲ. ಸೊ ನನಗೆ ಮೂಗ್ ಮೇಲೆ ಸ್ಕ್ಯಾನ್ ಮಾಡಿದ್ರಲ್ವ, ಸೊ ಎಲ್ಲ ಹುಷಾರಾಗಿದೆ. ಮಾರ್ಕ್ಸ್ಗೆ ಮತ್ತೆ ಒಂದು 10 ಟ್ಯಾಬ್ಲೆಟ್ಸ್ ಒಂದು 14 ದಿನ ತೊಗೊಳ್ಳೋದು, ಇನ್ನೊಂದು ಟ್ಯಾಬ್ಲೆಟು ಆ್ಯಂಡ್ ಆಯಿಂಟ್ಮೆಂಟು ಸೇಮ್ ಬರೆದಿದ್ದಾರೆ ಲಾಸ್ಟ್ ಟೈಮ್ ಕೊಟ್ಟಿದ್ದು. ಆ್ಯಂಡ್ ಇನ್ನೊಂದು ಆಯಿಂಟ್ಮೆಂಟು ಮಾರ್ಕ್ಸ್, ಅದು ಕಲೆಗಳು ಏನಿದೆ ಬ್ಲಾಕು ಅದು ಹೋಗೋದಕ್ಕೆ ಅಂತೇಳಿ ಒಂದು ಬಾಡಿ ಲೋಷನ್ ಥರ ಏನೋ ಅದೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ಹಚ್ಚಬೇಕಂತೆ. ಇನ್ನು ಬರೋಲ್ಲ ಅಂದರೆ ನಾನು ಮೇಂಟೈನ್ ಮಾಡಬೇಕು. ಅದೇ ಸ್ವಲ್ಪ ತ್ಯಾಬದ ಬಟ್ಟೆ ಹಾಕೊಂಡಂಗೆ ಅಥವಾ ಗಲೀಜಾಗಿ ನಾನು ಇಲ್ದಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡೋದ್ರೆ ಅದು ಮತ್ತೆ ಬರೋಲ್ಲ. ಬಟ್ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನೀಟಾಗಿ ನಮ್ಮ ಬಾಡಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಡಾಕ್ಟರ್. ಆ್ಯಂಡ್ ಮತ್ತೆ ಏನಾದರೂ ಅಕಸ್ಮಾತ್ ಇಚ್ಚಿಂಗ್ ಬಂದರೆ ಅದಕ್ಕೊಂದು ಎಕ್ಸ್ಟ್ರಾ 10 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗೂ ಮತ್ತೆ 1 ತಿಂಗಳು ನನ್ನ ಕೋರ್ಸ್ ಆಯಿಂಟ್ಮೆಂಟು ಮತ್ತು ಬಾಡಿ ಲೋಷನ್ ಎಲ್ಲ ಹಾಕಿ ಮತ್ತೆ ಏನಾದರೂ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅವಾಗ ಬರಬೇಕು. ಬಟ್ ಇನ್ನೂ ಬರೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಒಂದು ವೇಳೆ ಆ ರೀತಿ ಆಯಿತು ಅಂತ ಹೇಳಿದರೆ ಮಾತ್ರ ಬರಬೇಕು ಅಂತ ಹೇಳಿದಾರೆ. ಸೊ ಕಂಪ್ಲೀಟ್ಲಿ ನನ್ನ ಟ್ರೀಟ್ಮೆಂಟ್ ಇಲ್ಲಿಗೆ ಮುಗಿಯುತ್ತೆ ನೀವು ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡ್ರೆ. ಸೊ ನಿಮಗೆ ಮಾತಾಡ್ಸೋಣ ಡಾಕ್ಟರ್ ಹತ್ರ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ನಾನು ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರು, ಅವರ ವಿಸಿಟಿಂಗ್ ಕಾರ್ಡ್ನ ಹಾಕಿರ್ತೀನಿ. ಫಂಗಲ್ ಇನ್ಫೆಕ್ಷನ್ ಅಥವಾ ಸ್ಕಿನ್ ಪ್ರಾಬ್ಲಮ್ ಅಥವಾ ಹೇರ್ ಪ್ರಾಬ್ಲಮ್ ಎದುರಿಸ್ತಾ ಇರೋದು. ಸೊ ಈ ಡಾಕ್ಟರ್ ರಾಘವೇಂದ್ರ ಸರ್ನ ಮೀಟ್ ಮಾಡಿ. ಸೊ ಇದರಿಂದ ಹೆಲ್ಪ್ ಆಗಿದ್ರೆ ನಿಮಗೆ, ಈ ಇನ್ಫಾರ್ಮೇಷನಿಂದ ನಿಮ್ಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಸಬರ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಏನೋ ಒಂದಿದೆ, ಹೇಗೆ ಗೊತ್ತಾ, ನಾನೇನು ಜಾಸ್ತಿ ಸಸ್ಪೆನ್ಸ್ ಇಡಲ್ಲ ಆಯಿತಾ. ನನ್ನ ಸಬ್ಸ್ಕ್ರೈಬರು ಅವರು ಬನ್ನಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಕರೆದಿದ್ರು. ಅವರು ಸಿಸ್ಟರು, ವಿನುತಾ ಸಿಸ್ಟರು. ಸೊ ಅವರು ಇರೋದು ಊಟಕಳ್ಳಿಲೇ ಅಂತೆ. ನಾನು ಲಾಸ್ಟ್ ಟೈಮ್ ಎಲ್ಲ ಊಟಕಳ್ಳಿಗೆ ಬಂದು ವೀಡಿಯೋ ಮಾಡಿ ಹಾಕಿದ್ನಲ್ವಾ, ಅದಕ್ಕೆ ಅವರು ಬನ್ನಿ ಸಿಸ್ಟರ್ ಮೀಟ್ ಮಾಡಬೇಕು ಅಂತ ಅಂತಿದ್ರು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವ್ರ ನಂಬರ್ ಕೊಟ್ಟಿದ್ರು ನನಗೆ. ಪಾಪ ಒಂದು ವಾರ ಆಗಿದ್ದು ಅವ್ರ ನಂಬರ್ ಕೊಟ್ಟು ನಾನೇ ಕಾಲ್ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಅವ್ರಿಗೆ ಕಾಲ್ ಮಾಡಿದೆ. ಪಾಪ ಅವರು ಕೂಡ ಲೊಕೇಶನ್ ಎಲ್ಲ ನೋಡಿ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಓಲೋಗೆ ಅಂತೆಲ್ಲ ನನಗೆ ಹೇಳಿದ್ರು. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಇವಾಗ ಊಟ ಮಾಡ್ಕೊಂಡು ಹೋಗಿರಿ ಬನ್ನಿ ಅಂತ ಕರೀತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಗಾಳಿ. ಸೊ ಇಲ್ಲಿಂದ ಈಗ ಸಬರ್ಗೆ ಹೋಗಿ, ಸಬರಿಂದ ಊಟಕಳ್ಳಿ ಬಸ್ ಹತ್ಬಿಟ್ಟು ಊಟಕಳ್ಳಿಲಿ ಅಲ್ಲಿ ಮೇನ್ ರೋಡಿಗೆ ಬಂದಿರ್ತೀನಿ, ನೀವು ಬನ್ನಿ ಅಂದರು. ಸೊ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು, ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಒಂದು 20 ಮಿನಿಟ್ಸ್ ಇದ್ದರೆ ದಿವಸ ಎಲ್ಲ ಟೈಮ್ ಆಗುತ್ತಲ್ಲ. ಈಗ ಆಲ್ರೆಡಿ ಟೈಮ್ ಬಂದು 2 ಗಂಟೆ 10 ನಿಮಿಷ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಅನಂತರ ನಮ್ಮ ಮನೆಗೆ ಹೋಗಬೇಕು ಫ್ರೆಂಡ್ಸ್. ನೋಡಿ ಏನೇನಾಗುತ್ತೆ ನೋಡೋಣ. ಸೊ ಅವ್ರನ್ನೂ ಸಾಧ್ಯ ಆದರೆ ವೀಡಿಯೋದಲ್ಲಿ ತೋರಿಸ್ತೀನಿ, ವಿನುತಾ ಅವ್ರನ್ನ. ಅದಪ್ಪ ಇದು ಎಷ್ಟಾರೆ ಅವ್ರ ಮನೆಗೆ ಬಂದೆ. ಪಾಪ ಮೇನ್ ರೋಡ್ ಹತ್ರ ಬಂದು ವೆಯ್ಟ್ ಮಾಡಿದ್ರು. ಬಟ್ ಅವ್ರಿಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ. ನಾನು 1-2 ಸಲ ಕೇಳಿದೆ, ಇಲ್ಲ ಬೇಡ ನನಗೆ ಮಾಡ್ಕೋಬೇಡಿ, ಬೇಕು ಅಂದರೆ ಮನೇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಂಗೆ ಬರ್ತಿದ್ದಂಗೆ ಊಟ ಹಾಕ್ಕೊಟ್ರು. ಸೊಪ್ಪು ಸಾರು ಮಾಡಿ ಕಾಳು ಒಗ್ಗರಣೆ ಮಾಡಿದ್ರು, ಚೆನ್ನಾಗಿತ್ತು. ನಾನು ಟೇಸ್ಟ್ ನೋಡ್ತಿದ್ದಂಗೆ ಹೇಳ್ಬಿಟ್ಟೆ, ನಮ್ಮ ಊರು ಸೊಪ್ಪಿನ ಸಾಂಬಾರಲ್ವ ಇದು ಅಂತ. ಹೌದು, ನಮ್ಮಮ್ಮ ಬಂದಿದ್ದರು, ಅವ್ರು ತಗೊಬಂದಿದ್ರು, ನಿನ್ನೆ ತಾನೇ ಹೋದರು ಅಂತ ಹೇಳಿದ್ರು. ಮನೆ ಬೇಕಾದರೆ ವೀಡಿಯೋ ಮಾಡಿ ಹಾಕು ಸುಷ್ಮಾ ಅಂತ ಅಂದರು. ಹಾಗಾಗಿ ಇವ್ರ ಮನೆಗೆ ನನಗೆ ಬರ್ತಿದ್ದಂಗೆ ತುಂಬ ಇಷ್ಟ ಆಗಿದ್ದು. ರಾಯರ ಫೋಟೋ ನೋಡಿದೆ, ಕೇಳಿದೆ ಅವ್ರನ್ನ, ನೀವು ರಾಯರನ್ನ ಪೂಜೆ ಮಾಡ್ತೀರಾ ಅಂತ ಹೇಳಿ. ಹೌದು ಅಂತ ಅಂದರು.
ನನಗೆ ತುಂಬ ಖುಷಿ ಆಯಿತು. ಹಾಗೆ ಇದು ಎಂಟ್ರೆನ್ಸು. ಇಲ್ಲೊಂದು ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ. ನನಗೆ ಫಿಶ್ ಟ್ಯಾಂಕ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲೂ ತರಬೇಕು ಅಂತ ಆಸೆ ಇದೆ, ಬಟ್ ನೋಡೋಣ ಮುಂದೆ ಯಾವಾಗಲಾದರೂ. ಹಾಗೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಇಲ್ಲಿ ಮುಂದೆ ಕೃಷ್ಣನ್ ಇಟ್ಟಿದ್ದಾರೆ, ಸಾಯಿಬಾಬಾ ಎಲ್ಲ ಹಾಕಿದ್ದಾರೆ. ತುಂಬ ದೇವ್ರ ಭಕ್ತರು ಅನಿಸುತ್ತೆ. ಹಾಗೆ ಗಡಿಯಾರನೂ ಕೂಡ ತುಂಬ ಚೆನ್ನಾಗಿದೆ. ನಾನು ತೀರಾ ಕಡಿಮೆ ನೋಡಿರೋದು ಇವಾಗ. ಗಡಿಯಾರ ನೋಡಿ ಡಿಫ್ರೆಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಸಿಸ್ಟರ್, ಇದು ಸ್ವಂತ ಮನೆನಾ ಅಥವಾ ಬಾಡಿಗೆನಾ? ಎಷ್ಟು ಕೊಡ್ತಿದ್ದೀರಾ? 15,000ನಾ? ನೋಡಿ ಫ್ರೆಂಡ್ಸ್, 15,000 ಅಂತೆ. ಡಬಲ್ ಬೆಡ್ರೂಮಾ? ಟ್ರಿಬಲ್ ಬೆಡ್ರೂಮ್ ಕೊಡ್ಬೋದಲ್ವ? ಬೆಂಗಳೂರಲ್ಲಾದರೆ 30-40,000 ಹೇಳಿರೋರು. ಟೀ ಕುಡ್ಕೊಂಡು ಹೊರಡ್ತೀನಿ ನಾನು. ಖುಷಿ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದೆ, ಹಸಿವಾಗ್ತಿತ್ತು. ಸೊಪ್ಪು ಸಾರು ಸಖತ್ತಾಗಿತ್ತು. ಅದು ನಮ್ಮ ಊರ ಕಡೆ ಸೊಪ್ಪಂತೆ. ಖುಷಿ ಆಯಿತು ಫ್ರೆಂಡ್ಸ್. ಇಷ್ಟು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬಂದು ಊಟ ಮಾಡಿದ್ದೀನಿ. ಅದು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಅವ್ರಿಗೇನಪ್ಪ ಇಷ್ಟ ಅಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರನ್ನೂ ತೋರಿಸ್ತೀನಿ ವೀಡಿಯೋದಲ್ಲಿ. ಸಿಸ್ಟರ್ ಇಲ್ಲಿ ತನಕ ಪಾಪ ನನ್ನ ಡ್ರಾಪ್ ಮಾಡಿಕೊಟ್ರು. ಇಲ್ಲಿಂದ ಒಂದೇ ರೋಡು. ಸಿಸ್ಟರ್ ಅನ್ಬೇಡ, ಅಕ್ಕ ಅನ್ನೋ ಅಂದಿದ್ದಾರೆ. ವಿನುತಾ ಅಕ್ಕ ಡ್ರಾಪ್ ಇಲ್ಲಿ ತನಕ ನಂಗೆ ಮೇನ್ ರೋಡ್ ತನಕ ಬಿಟ್ಕೊಟ್ರು. ಇಲ್ಲಿಂದ 5 ನಿಮಿಷ ಬಸ್ ಸ್ಟಾಪು. ಸೊ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತೀನಿ. ಆ್ಯಂಡ್ ಗೈಸ್, ನಂಗೆ ಏನೋ ಕೊಟ್ಟಿದ್ದಾರೆ. ನಾನು ಇಟ್ಕೊಳ್ತಿರಲಿಲ್ಲ. ಬೇಡ ಸಿಸ್ಟರ್ ಅಂತಿದೆ. ನೀನು ಸಿಸ್ಟರ್ ಅನ್ಬೇಡ, ನನ್ನ ಸ್ವಂತ ಅಕ್ಕ ಅಂತ ಅನ್ಕೋ. ನಾನು ಕೊಟ್ಟಿದ್ದನ್ನು ನೀನು ಬೇಡ ಅನ್ಬೇಡ ಅಂತ ಹೇಳಿ ಏನೇನೋ ಕೊಟ್ಟರು. ನಾನು ಬೇಡ ಅಂದೆ. ಹಂಗೂ ಬಿಡಲಿಲ್ಲ, ಇಸ್ಕೊಂಡಿದ್ದೀನಿ. ಅದು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಎಲ್ಲಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅವ್ರು ವೀಡಿಯೋಗೆ ಬರಲಿಲ್ಲ ಅಲ್ಲ. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಯ್ತಪ್ಪ. 5 ನಿಮಿಷ ನಿಂತಿದೆ ಅಷ್ಟೇ, ಬಸ್ ಸಿಕ್ತು. ಬಟ್ ಡೈರೆಕ್ಟ್ ಸಾಲಿಗ್ರಾಮ ಸಿಗಲಿಲ್ಲ, KR ನಗರ ಸಿಕ್ತು. ಸರಿ, ಇಲ್ಲಿ ಬಿಸಿಲಲ್ಲಿ ಇಲ್ಲಿ ವೆಯ್ಟ್ ಮಾಡೋದಕ್ಕೆ KR ನಗರ ಹೋಗಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋಣ ಅಂತ ಹೇಳಿ ಹತ್ತದೆ. ಇದು ವರೆ ಆಗಿದೆ, ಸಾಲಿಗ್ರಾಮ ರೀಚ್ ಆದೆ. ಮಳೆ ಬರ್ತಾ ಇದೆ, ಸೋನೆ ಮಳೆ ಬರ್ತಾ ಇದೆ. ಅದಕ್ಕೆ ಅಂಬ್ರೆಲಾ ಛತ್ರಿ ಹಿಡ್ದಿದ್ದೀನಿ. ಅಪ್ಪಾಜಿ ಇಲ್ಲೇ ಐತಂತೆ ಸಾಲಿಗ್ರಾಮದಲ್ಲಿ. ಏನೋ ಹಣ್ಣು ಅಂಗಡಿಲಿ ಹಣ್ಣು ತೊಗೋತಾ ಇದ್ದೀನಿ ಪಾಪುಗೆ. ಬಸ್ ಸ್ಟಾಪ್ ಒಳಗಡೆ ಇರು, ಮಳೆ ಬರ್ತೈತೆ ಅಂತು. ನಾನು ಆಟೋದವ್ರು ನೋಡಿದೆ, ಆಟೋದಲ್ಲಿ ಜನ ಇಲ್ಲ, ಬಾಡಿಗೆ ಮಾಡ್ಕೊಂಡು ಹೋಗಬೇಕು 100 ರೂಪಾಯಿ ಕೊಟ್ಬಿಟ್ಟು. ಅದಕ್ಕೆ ಹೆಂಗೆ ಮಾಡೋದಪ್ಪಾಜಿ ಇವಾಗ ಅಂದೆ. ನಾನು ಇದ್ದೀನಿ, ಬಾ ಇಲ್ಲಿ ಬಸ್ ಸ್ಟಾಪಿಂದ ಇದ್ದೀನಿ, ಮಳೆ ಬರ್ತೈತೆ, ಬಸ್ ಸ್ಟಾಪ್ ಹತ್ರ ಬಾ ಅಂತು. ಹಾಗಾಗಿ ಆಟೋ ಹತ್ರ ಹೋಗಿದ್ನಲ್ಲ, ಅಲ್ಲಿಂದ ಬಸ್ ಸ್ಟಾಪ್ ಹತ್ರ ಬಂದೆ. ಬಸ್ ಸ್ಟಾಪ್ ಹತ್ರ ಆದರೆ ಹೋಗಬೇಕಿತ್ತು, ಮಳೆ ಸ್ಟಾರ್ಟ್ ಆಯಿತು. ಪಾಪುಗೆ ಏನಾದ್ರು ತಗೊಬರ್ಲಾ ಅಂತ ಅಂತು. ದುಡ್ಡಿದ್ಯಾ? ದುಡ್ಡಿದ್ರೆ ತಗೋಬಾ ಅಂತ ಅಂದೆ. ಕಡಿಮೆ ದುಡ್ಡು ಐತೆ ಅಂತು. ಅದಕ್ಕೆ ಹಣ್ಣುಗಳೇನು ಬೇಡ, ಬಿಸ್ಕೆಟು ಮತ್ತು ಅವಳಿಗೆ ಕೇಕ್ ಇಷ್ಟ, ಕೇಕು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೋಬಾ ಅಂತ ಹೇಳಿದೆ. ಸೊ ನಾನು ಮನೆಗೆ ಹೋದ್ಮೇಲೆ ನೋಡಿದ್ರೆ ಗೊತ್ತಾಯಿತು, ಸಿಸ್ಟರು ಅದೇ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಅವಾಗ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಅಪ್ಪಾಜಿಗೂ ತಗೋಬಾ ಅಂತ ಹೇಳಿದೆ. ನಾನು ಇಲ್ಲಿ ಮಂಚ ಮಾಡೋಕ್ಕೆ ಕೊಟ್ಟಿದ್ದು ಹೇಳೇ ಬಿಟ್ಟೆ ಅಲ್ಲ, ನನ್ನ ಬಾಯಿ ಸರಿ ಇಲ್ಲ ಹೇಳ್ಬಿಟ್ಟೆ. ಅಲ್ಲಿ ಮಂಚ ಮಾಡೋಕ್ಕೆ ಕೊಟ್ಟಿದ್ದು ಅವ್ರ ಅಂಗಡಿ ಹತ್ರನೇ ನಿಲ್ಲಿಸ್ತು, ಯಾಕಂದರೆ ಮಳೆ ಸ್ಟಾರ್ಟ್ ಆಯಿತು. ಛತ್ರಿ ಹಿಡ್ಕೊಂಡ್ರೆ ಅಲ್ಲಿ ಛತ್ರಿ ಹಾರೋಯ್ತದೆ ಬೈಕಲ್ಲಿ ಗಾಳಿಗೆ. ಅದಕ್ಕೆ ಅಪ್ಪಾಜಿ ಇಲ್ಲೇ ನಿಲ್ಲಿಸ್ತು, ಮಳೆ ಕಡಿಮೆ ಮಾಡ್ಕೊಂಡು ಹೋಗೋಣ ಅಂತ. ಅಂದರೆ ಉದ್ರು ಥರ, ಬಟ್ ಈ ಉದ್ರು ಹೋದ್ರೂ ಫುಲ್ ನೆಂದೋಗ್ಬಿಡ್ತೀವಿ, ಅದಕ್ಕೋಸ್ಕರ. ಮನೆಗೆ ಬಂದು ಫ್ರೆಂಡ್ಸ್ ಮಳೇಲಿ ನೆನ್ಕೊಂಬಂದು. ಅಮ್ಮ ಅಲ್ಲಿ ಸಾಲಿಗ್ರಾಮದಲ್ಲಿ ಟೀ ಕುಡಿತಾ ಇತ್ತು ಹಣ್ಣಂಗಡಿಲಿ. ಇವಾಗ ಆಲ ಟೀ ಕೇಳ್ತಾ ಇದೆ. ನಿಂಗೊಂದು ವಿಚಾರ ಗೊತ್ತಾ, ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದೆ ಊಟಕಳ್ಳಿಲಿ, ರುದ್ರಪಟ್ಟಣದವ್ರಂತೆ. ಅಲ್ಲಿ ಅವರು ಏನೇನು ಕೊಟ್ಟವ್ರೆ ಗೊತ್ತಾ, ನನಗೆ ತಾಳು ತೋರಿಸ್ತೀನಿ. ಇಲ್ಲಿ ಹಿಡ್ಕೊಬೇಡ, ಇಲ್ಲಿ ಹಿಡ್ಕೊ, ಕ್ಯಾಮ್ರಾದ ಹಿಡ್ಕೊಬೇಡ ಕಣಪ್ಪ, ಇಲ್ಲಿ ಹಿಡ್ಕೊಳಕ್ಕೆ ಕಾಣ್ತಾ ಇದ್ದೀನಾ? ತೋರಿಸ್ತೀನಿ ಏನು ಕೊಟ್ಟವ್ರೆ ಅಂತ ನೋಡಿ. ನನಗೆ ಒಂದು ಜೊತೆ ಬಟ್ಟೆ ಕೊಟ್ಟವ್ರೆ. ಒಂದ ಕೃತುಗೆ ಜಾಮೂನ್ ಮಾಡಿದ್ರಂತೆ ಅವ್ರ ಮನೇಲಿ. ಎಲ್ಲ ಕೃತು ಬಾಕೃತು ಈ ಕಡೆಗೆ ಆಂಟಿ ಕೊಟ್ರಂತೆ. ನಾನು ಬೇಡ ಅಂದ್ರೆ ಅದೊಂದು ಜೊತೆ ಬಟ್ಟೆ. ಯಾರು ಅವರು ನನ್ನ ಈ ವಿಡಿಯೋಸ್ ನೋಡೋರು. ನೋಡು ನನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತೀನಲ್ಲ ಊಟಕಳ್ಳಿಲಿ, ಅಲ್ಲೇ ಅವ್ರ ಮನೆ. ರುದ್ರಪಟ್ಟಣ, ಗಂಗೂರು ರುದ್ರಪಟ್ಟಣ. ಅವ್ರ ಅಮ್ಮನವರು ಅದು ರುದ್ರಪಟ್ಟಣ ಅಂತೆ. ಗಂಗೂರು ಗೊತ್ತಂತೆ ಅವ್ರಿಗೆ, ಸಂಬಂಧಿಕರಿಲ್ವಂತೆ, ಜನ ಗೊತ್ತಂತೆ. ಜಾಮೂನ್ ಮಾಡಿದ್ರಂತೆ ನೋಡು, ಜಾಮೂನ್ ಕೊಟ್ಟು. ಜಾಮೂನ್ ತಿನ್ನೋ ನಮ್ಮದು ಬೈಲಿ. ಅವ್ರು ನಮ್ಮ ಬ್ಲಾಗ್ಸ್ ನೋಡ್ತಾರೆ ಬರೀಲಿ. ಥ್ಯಾಂಕ್ ಯು ಹೇಳ, ಥ್ಯಾಂಕ್ ಯು ವಿನುತಾ ಆಂಟಿ ಅಂತ. ಥ್ಯಾಂಕ್ ಯು ಸರಿಯಾಗಿ ಕೊಚ್ಚಿನ ಸ್ಯಾರಟೆ ಬಟ್ಟೆ ಇದು ಇಷ್ಟೇ ಬೇಡ ಅಂದು ಕೊಟ್ಟು ಇಸ್ಕೊತಿದ್ದ. ನಾನು ನೋಡಿದ ಥರ ನಾನೇ ಈ ಥರದೊಂದು ಕುರ್ತಾ ಸೆಟ್ ಕೊಟ್ಟರು ಫ್ರೆಂಡ್ಸ್. ಬೇಡ ಅಂದೆ, ಕೊಡಮ್ಮ ಪ್ಯಾಂಟ್ ಅಂದು
ಇಸ್ಕೊಳ್ತಿಕ್ಕಿಲ್ಲ, ಬಟ್ ಬೇಡ ಅಂದರೂ ಬುಡ್ದನೆಯ ಕರ್ಕೊಬರ್ಬೇಕಂತೆ ಮನೆಗೆ. ನಿಮ್ಮ ಅಮ್ಮನೆಲ್ಲ ಕರ್ಕೊಬಾ ಕೃತನೆಲ್ಲವ ಅಂತ ಹೇಳೋದೆ ಗೊತ್ತಾ. ಸೊ ಈ ಥರದೊಂದು ಕುರ್ತಾ ಸೆಟ್ ಕೊಟ್ಟು ಕೃತುಗೆ ಚಾಕ್ಲೇಟ್ಸ್ ಜಾಮೂನ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಮೈ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ನಮ್ಮಮ್ಮ ನೀರಲ್ಲಿ ಉರಿ ಹಾಕಿತ್ತು. ನಮ್ಮ ಕೃತು ಅವರು ಹಠ ಮಾಡಿಕೊಂಡು ಕಾನ್ವೆಂಟಿಂದ ಬಂದಮೇಲೆ ಸಾವಿಗೆ ಬೇಕು ಅಂತೇಳಿ ಹಠ ಮಾಡಿ ಮತ್ತೆ ಸಾವಿಗೆ ಮಾಡಿಸ್ಕೊಂಡೋಳೆ. ಬಿಸಿ ಬಿಸಿದು ನಾನು ಬಂದಾಗ ನಮ್ಮಮ್ಮ ಏನು ಸಾವಿಗೆ ತೆಗಿತಾ ಇತ್ತು. ಸೊ ಬನ್ನಿ ನಿಮಗೆ ವಿಶೇಷ, ನಮ್ಮನೆ ವಿಶೇಷ ತೋರಿಸ್ತೀನಿ ಇವತ್ತು. ಏನು ಅಂತ ಹೇಳಿದ್ರೆ, ಕೃತು ಹಾಯ್, ಕೃತು ಹಾಯ್, ಕೃತು ಉಲ್ಟಾ ಟಿ ಶರ್ಟ್ ಹಾಕೊಳ್ಳೆ, ಚೇಂಜೇ ಮಾಡಿಲ್ಲ. ಏನು ವಿಶೇಷ ಅಂದರೆ ಹೊಸ ಮಂಚ ಬಂದಿದೆ ಈ ರೂಮ್ಗೆ, ಅದಕ್ಕೋಸ್ಕರ ವಿಶೇಷ. ನಮ್ಮಮ್ಮ ಪೂಜೆ ಮಾಡೋಕ್ಕೆ ರೆಡಿ ಮಾಡೈತೆ. ಚಿನಿ ಹಾಯ್ ಹಾಯ್. ಕೃತು ಖುಷಿ ಆಗ್ಬಿಟ್ಟವಳೆ. ಏನು ಹೇಳ್ತಾಳೆ ಅಂದರೆ ಈ ರೂಮಲ್ಲೇ ಮಲ್ಕೊಳ್ಳೋದ ನಾವು ಇನ್ಮೇಲಿಂದವ ಅಂತ. ಇಲ್ಲೆಯಾ ತಾತನು ನೀನು ನಾನು ಅಷ್ಟೇ, ಅಜ್ಜಿ ಮಾತ್ರ ಬೇಡ. ಅಜ್ಜಿ ತನ್ನ ಮಂಚನ ಅಮ್ಮ ನಮ್ಮ ಮಂಚನ ಇಲ್ಲಿಗೆ ಸೇರ್ತದೆ. ಈ ಥರ ಹೌದಾ? ಅಮ್ಮ ಮಂಚನ ತಗೊಬನ್ನಿ ಥರ ಹಾಕೋದು. ಒಂದು ಬೆಡ್ತಾರೆ ಹೂವು, ನಮ್ಮ ಗಿಡದು ಬೆಡ್ತಾರೆ ಹೂವು ಇಟ್ಟೈತೆ ಪೂಜೆಗೆ. ನಮ್ದ ಕಾಯಿ ಬಾಳೆಹಣ್ಣೆಲ್ಲಮ್ಮ, ಬಾಳೆಹಣ್ಣು ಎಲ್ಲ ಪೂಜೆಗಾ ಇಡೋಗಿ. ಅಲ್ಲಿ ವಿಳೆದೆಲ್ಲ ಮೆಕ್ಕಿಡೋಗಿ. ಲೇ ಪೂಜೆ ಆದ್ಮೇಲೆ ಗೋಲ್ಕೋಕ್ ಹಾಕೊಳ್ಳಿವೆ ಹೋಗಿ. ನಿಂಬೆಹಣ್ಣು ಕಟ್ತಾ ಅದೇ ನಮ್ಮಮ್ಮ. ಇವ ಅದೇನಮ್ಮ ಇದೇನಮ್ಮ ಅದ್ರೊಳಗೆ ಏನು ಹಾಕಿದೆಯಮ್ಮ? ಕಾಳು. 5 ಥರ ಕಾಳು ಹಾಕಿದ್ಯಾ? ನವಧಾನ್ಯಗಳು ಹಾಕಿ ಕಟ್ತೈತೆ. ನಮ್ದವ ಇದು ಇದಕ್ಕೆ ಏನು ಚರ್ಕೆ ಅಂತ ಹೇಳಿ ಕಡಲೆ ಹಿಟ್ಟು ಸಕ್ಕರೆ ಮತ್ತು ಕಾಯಿ ತುರಿ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಮಾಡೈತೆ. ಮತ್ತು ಗಣಪತಿ ಮಾಡವ್ರಿ, ಗಣೇಶನ. ಸೊ ಪೂಜೆ ನಡೀತಾ ಇದೆ ಫ್ರೆಂಡ್ಸ್ ಇವಾಗ. ಅಮ್ಮ ಬಾಳೆಹಣ್ಣು ಇಡಮ್ಮ, ತಗೊಳಮ್ಮ ಬಾಳೆಹಣ್ಣ. ಇರಬೇಕಾದ್ರೆ ತಗೊಬರ್ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸೋಣ ಅಂತ 15 ದಿನದಿಂದ ಅಂದ್ಕೊಂಡಿದ್ದೆ. ಸಾಲಿಗ್ರಾಮಕ್ಕೆ ಅಂತೀವಿ. ಹಾಸ್ಪಿಟ್ಲಿಗೆ ಹೋದಾಗ ಬಂದ್ಬಿಟ್ಟೈತಿ ಫ್ರೆಂಡ್ಸ್. ಏನು ಮಾಡೋದು, ನಾನು ಬಂದ ತಕ್ಷಣ ಹೆಂಗೋ ಬಿಸಿನೀರಿದ ಮೈ ತೊಳ್ಕೊಂಡು ಫ್ರೆಶ್ ಅಪ್. ತುಂಬ ದಿನಗಳಿಂದ ಅನ್ಕೊಂಡು ಮಾಡೋಕ್ಕಾಗಿರಲಿಲ್ಲ, ಅಂದರೆ ಮಾಡ್ಸೋಕ್ಕಾಗಿರಲಿಲ್ಲ. ಇದು ನಾವೇ ಮಾಡಿಸಿರೋದು. ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಅಂತ ಹೇಳಿ, ಇದು ಅಮೌಂಟ್ ಎಷ್ಟು ಏನು ಅಂತ ಹೇಳಿ ನಾನು ಇನ್ನೊಂದು ವ್ಲಾಗಲ್ಲಿ, ನಾಳೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಇವಾಗ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಹಾಸ್ಪಿಟ್ಲಿಂದ ಬಂದಿದ್ದೆ 6 ಗಂಟೆ. ಸ್ವಲ್ಪ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಪೂಜೆಗೆ ಎಲ್ಲ ಅಮ್ಮ ರೆಡಿ ಮಾಡಿತ್ತು. ಎಲ್ಲ ಊಟ ಮಾಡಿ ಮಲ್ಕೊಳ್ಳೋದೇ ಆಯಿತು. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೃತು ಪೂಜಾರಿ ಥರ ಕುಂಕುಮ, ಅರಿಶಿನ ಕುಂಕುಮ ಎರಡನ್ನೂ ಬಳ್ಕೊಂಡು ಪೂಜೆ ಮಾಡಿದ್ದು. ಹಾಗೆ ನನಗೂ ಕುಂಕುಮ ತಗೋ ಇಕ್ಕೋ ಅಂತ ಕೊಟ್ಟಳು. ನಾನು ಇಕ್ಕೋತಾ ಇಲ್ಲ, ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬೆರಳಲ್ಲಿ ತಗೊಂಡು ಇಕ್ಕೊಳ್ಳೋ ಥರ ಇಕ್ಕೊಂಡೆ ಹಣೆಗೆ. ಮತ್ತು ನಾನು ಪೂಜೆ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಪೂಜೆ ಮಾಡ್ತಾ ಇರಲಿಲ್ಲ. ಬಟ್ ನಮ್ಮಮ್ಮ ಮಾಡು 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 ಅಂತ ಹೇಳಿ ತುಂಬ ಫೋರ್ಸ್ ಮಾಡ್ತು. ನಮ್ಮ ಕೃತುನೂ ಕುಂಕುಮ ಎಲ್ಲ ನಿಕ್ಕೊಂಡಿದ್ದಿ ತಾನೇ, ಮಾಮಿ ಪೂಜೆ ಮಾಡಬೇಕು ಅಂತ ಹೇಳಿ ಏನು ಇದು ಮಾಡ್ತಾಯಿದ್ಲು. ಸರಿ ಆಯಿತು, ಅಮ್ಮನೂ ಪಾಪನೂ ಅಷ್ಟೇ ಹೇಳ್ತಾರಲ್ಲ ಅಂತೇಳಿ ಪೂಜೆ ಮಾಡಿದೆ. ನನಗೇನೋ ಇವಾಗ ಇತ್ತೀಚೆಗೆ ಇಂಟ್ರೆಸ್ಟು ಇಲ್ಲ, ನಾನು ಮಾಡೋದೂ ಇಲ್ಲ. ಚಿಕ್ಕದು ದಿವಾನ್ ಕಾಡ್ ತಂದ್ವಲ್ಲ ಅವತ್ತು ನಾನು ಪೂಜೆ ಮಾಡಲಿಲ್ಲ. ಅಮ್ಮ ಇವತ್ತು ಮಾಡು ಅಂತ ಹಾಗೆ ಪಾಪನೂ ಕೂಡ ಇದು ಮಾಡ್ತಿದ್ಲಲ್ವ, ಹಾಗಾಗಿ ಪೂಜೆ ಮಾಡಿದೆ. ನಾವು ಸಿಂಪಲ್ಲಾಗಿ ಮನೆ ಜನನೇ ಪೂಜೆ ಮಾಡಿದ್ದು. ಮುಂಚೆ ಹಳೆ ಮಂಚ ಮಾಡಿಸಿದಾಗ ನನಗಿನ್ನೂ ನೆನಪೈತೆ, ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಒಂದು 3 ಜನನ್ನ ಅರಿಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಅವ್ರುಗಳು ಬಂದು ಪೂಜೆ ಮಾಡಿದರು. ಅದಿನ್ನ ನೆನಪಿದೆ ನನಗೆ. 8:37 ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಸೊ ನೋಡಿದ್ರಿ ಇವತ್ತಿನ ವ್ಲಾಗ್ ಈ ಥರ ಆಯಿತು. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬೇಕು ಅಂತ ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ನಾನು ಅತಿಯಾಗಿ ಆಡ್ತಿದ್ದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಫೀಲಿಂಗ್ಸ್ನ ನಾನು ಹೇಳ್ಕೊಂಡ್ರೆ ಅದರಲ್ಲಿ ಏನು ಅತಿ ಬೇಕು ಅಂತ ಬಂದು ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಮ್ಮ ಹತ್ರ ಏನೂ ನಡೆಯಲ್ಲ. ನೀವು ಉರ್ಕೋತಾ ಇದ್ರೆ ನಾವು ಇನ್ನೂ ಉರಿಸ್ತೀವಿ. ಏನು ಎಡ್ವರ್ಟ್ ಮಾಡಿದ್ದೀನಿ ಗೊತ್ತಾ, ನನ್ನ ಜೀವನವೇ ಎಡ್ವರ್ಟ್. ಮೋಸ್ಟ್ಲಿ ನಾನು ಎಡ್ವರ್ಟ್ ಮಾಡ್ಕೊಳ್ಳೋಕ್ಕೆ ಹುಟ್ಟಿದ್ದೀನೇನು, ಯಾಕೆ ಗೊತ್ತಾ, ಹೇಳೋಕ್ಕೂ ಬರಲ್ವಲ್ಲಪ್ಪ, ಏನು ಪ್ರಿಸ್ಕ್ರಿಪ್ಷನ್. ಓಕೆ, ಕರೆಕ್ಟಾಗಿಲ್ಲ. ಪ್ರಿಸ್ಕ್ರಿಪ್ಷನ್ ಅವ್ರು ಬರ್ಕೊಟ್ಟಿದ್ರಲ್ವಾ, ಅದನ್ನ ಈ ಕಡೆಯಿಂದ ಎತ್ಕೊಂಡು ಹೋದೆ. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ. ಸೊ ಯಾವ್ಯಾವ ಥರ ಸ್ಕಿನ್ದು ಪ್ರಾಬ್ಲಮ್ಮು ಹೇಗಿರುತ್ತೆ, ನಾನು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಇನ್ಮೇಲೆ. ಸೊ ಹುಷಾರಾಗಿದೆಯಲ್ಲ, ಮತ್ತೆ ಬರ್ದಿರೋ ಥರ ನಾವು ಹೇಗೆ ಕೇರ್ ತೊಗೋಬೇಕು ಅಂತ ಅಲ್ಲಿ ಬರೆದು ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹೌದು, ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಸ್ಕೊಂಡೆ, ಕರೆಕ್ಟು. ಇಸ್ಕೊಂಡು ಅಲ್ಲಿ ಮಾತ್ರೆನೂ ತೊಗೊಂಡೆ ನಾನು, ಅಲ್ಲಿ ಪಕ್ಕದಲ್ಲಿ ಮೆಡಿಕಲಲ್ಲಿ. ಬಟ್ ಮಾತ್ರೆ ತೊಗೊಂಡ್ಮೇಲೆ ನಾನು ಏನು ಮಾಡಿದ್ದೀನಿ, ಆ ಹೇಳೋಕ್ಕೆ ಬರೋದಲ್ಲ,
ಪ್ರಿಸ್ಕ್ರಿಪ್ಷನ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಈಗ ಮತ್ತೆ ಆ ಮೆಡಿಕಲ್ ಅವ್ರದ್ದು ನಂಬರ್ ಇತ್ತು, ಅವ್ರಿಗೆ ಕಾಲ್ ಮಾಡಿ ಅದು ಅಲ್ಲೇ ಬರೆದಿದ್ರು ಯಾವ ಟೈಮ್ಗೆ ಯಾವ ಮಾತ್ರೆ ಕುಡಿಬೇಕು ಅಂತ 3 ಥರ ಮಾತ್ರೆ ಕೊಟ್ಟಿದ್ದಾರೆ. ಆ್ಯಂಡ್ ಲೋಷನ್ ಒಂದು ಆಯಿಲ್ಮೆಂಟ್ ಇತ್ತು, ಖಾಲಿಯಾಗಿರಲಿಲ್ಲ, ಅದಕ್ಕೆ ತರಲಿಲ್ಲ. ಲೋಷನ್ ತೊಗೊಬಂದೆ. 1100 ರೂಪಾಯಿ ಆಯಿತು. ಅವ್ರ ಫೀಸು 200. ಅಲ್ಲಿ ಆಟೋ ಓಲೋಗೆ ಅದೆಲ್ಲ ಒಂದು 120, ಹೆಚ್ಚು ಕಡಿಮೆ 1500 ಮೇಲಾಯಿತು. ಸೊ ದುಡ್ಡೇನೋ ಆಗಲಿ, ಬಟ್ ಅದು ಇನ್ನೂ ನಾನು ಬರ್ದಿರೋ ಥರ ನಾನು ಮೇಂಟೈನ್ ಮಾಡ್ಕೋಬೇಕು. ಈಗ ಹೋಗಿದೆಯಲ್ಲ ಕಂಪ್ಲೀಟಾಗಿ. ಆ್ಯಂಡ್ ಬ್ಲ್ಯಾಕ್ ಕಲರ್ ಮಾರ್ಕ್ಸ್ ಇದೆಯಲ್ಲ ಅದನ್ನು ಕಲೆ ಇರೋದನ್ನ ಹೋಗಿಸ್ಕೋಬೇಕು. ಸೊ ಅದಕ್ಕೆ ಯಾವುದೋ ಒಂದು ಲೋಷನ್ ಕೊಟ್ಟಿದ್ದಾರೆ. ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಏನು ಲೋಷನ್ ಅಂತ ಹೇಳಿ. ಆ್ಯಂಡ್ ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಅಲ್ಲೇ ಅಂದಿದ್ದಕ್ಕೆ ಬೆಳಗ್ಗೆ ನಾನು ಚೆಕ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಅದನ್ನು ನಾನು ಕೇಳಿದೆ, ಈ ಥರ ಟ್ಯಾಬ್ಲೆಟ್ ಇದೆ, ಯಾವಾಗ ತೊಗೋಬೇಕು ಅಂತ. ಪಾಪ ಅವ್ರು ಮೊಬೈಲಲ್ಲೇ ಹೇಳ್ಕೊಟ್ರು, ಇದು ನೈಟು ಇದು ಮಾರ್ನಿಂಗ್ ಅಂತೇಳಿ 3 ಥರ ಇದೆ. ಸೊ ಈ ಥರ ನನ್ನ ಲೈಫಲ್ಲಿ ಹಿಂಗೆ ಎಡವಟ್ಗಳಾಗ್ತಾಯಿದೆ. ಈ ಥರ ಚಿಕ್ಕದಾದರೆ ಓಕೆ, ದೊಡ್ಡದೇ ಆಗ್ಬಿಟ್ಟಿದೆ. ಅದಕ್ಕಿಂತ ಇವೆಲ್ಲ ಏನು ನನಗಿದೆಲ್ಲ ನಗ್ತಾನೆ ಆಕ್ಸೆಪ್ಟ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೆನ್ಷನ್ ಇದ್ದಾಗ ಅಥವಾ ಗಾಬರಿ ಇದ್ದಾಗ ಈ ಥರದ್ದು ಸಣ್ಣ ಪುಟ್ಟದ್ದು ಆಗ್ತಾನೆ ಇರುತ್ತೆ. ಕೃತು ಇನ್ನೂ ಮಲಗಿಲ್ಲ. ಅವ್ರ ಅಪ್ಪನ ಫೋಟೋಸ್ ಎಲ್ಲ ತೊಗೊಂಡು ಆಟಾಡ್ತಾ ಇದ್ದಾಳೆ, ಹಠ ಮಾಡ್ತಾಳೆ. ಎತ್ತಿಟ್ಟಿತ್ತು ನಮ್ಮಮ್ಮ, ಮತ್ತೆ ಬೇಕು ಅಂತ ಹೇಳ್ತಿದ್ಲು, ಹಾಗಾಗಿ ಕೊಟ್ಟಿದ್ದೀನಿ. ಯಾಕಂದರೆ ಈಗ ಒಂದು ವಾರದಿಂದ ಹೆವಿ ಚಂಡಿ ಮಾಡ್ತಿದ್ದಾಳೆ. ನಾವು ಮನೆಯಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಮಾಡ್ದು, ಬಟ್ ಅವ್ಳು ಕೇಳ್ತಾ ಇಲ್ಲ. ಸೊ ಹಂಗಾಗಿ ಅವ್ರ ಅಪ್ಪನ ಫೋಟೋಸ್ ಎಲ್ಲ ಕೊಟ್ಟೆ ತೊಗೊಂಡು ಆಡ್ತಾ ಇದ್ದಾಳೆ. ಅದೇನೋ ಹಾಕ್ಕೊಂಡು ಪ್ಯಾಕೆಟ್ಗೆಲ್ಲ ಹಾಕ್ಕೊಂಡು ಅದೇನೇನೋ ಮಾಡ್ತಾ ಇದ್ದಾಳೆ. ಸೊ ಅವಳನ್ನು ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು. ಇವಾಗ ಅದೇ ಮೆಡಿಕಲ್ ಹತ್ರ ಮಾತಾಡಿ ಟ್ಯಾಬ್ಲೆಟ್ ಕುಡಿದು ಬಂದೆ. ಅಮ್ಮ ಧಾರಾವಾಹಿ ನೋಡ್ತೈತೆ, ಅಪ್ಪಾಜಿ ಆಲ್ರೆಡಿ ಪಾಚ್ಕೊಂಡ್ರು ಅವ್ರು ಹೊಸ ಮಂಚದ ಮೇಲೆ. ಸೊ ನಾನು ಇವಾಗ ಮಲ್ಕೋಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್.